ಈಗ ನೋಡಿ ಈಗ ಇದು ಸೈನ್ ಮಾಡಿರ್ತಕ್ಕಂಥದ್ದು ಪ್ರಭಾಕರ್ ಅವರು 5.5 ಲಕ್ಷಕ್ಕೆ ಅಗ್ರಿಮೆಂಟ್ ಹಾಕೊಂಡು ಅವ್ರು ರಮೇಶ್ ಅನ್ನೋದ್ರಿಂದ ಅಗ್ರಿಮೆಂಟ್ ಹಾಕಿ ಸೈನ್ ಹಾಕಿರ್ತಕ್ಕಂಥದ್ದು. ಇವ್ರು ಸೈನ್ ಹಾಕ್ಬೇಕಂದ್ರೆ ಈಗ ಈ ಜಮೀನು ಕರೆಕ್ಟಾಗಿತ್ತು. ಯಾವಾಗ ಈ ಜಮೀನನ್ನು ಇವ್ರು ಕೊಡಲ್ಲ, ನಾವು ಕಡಿಮೆ ರೇಟ್ ಆಯಿತು, ನಾವು ಆ ರೇಟಿಗೆ ಕೊಡಲ್ಲ ನಾವು ಅಂತ ಹೇಳ್ಬಿಟ್ಟು ಯಾವಾಗ ಉಲ್ಟಾ ಅದೋ ಆವಾಗ ಈ ಜಮೀನು ಸರಿ ಇಲ್ಲ, ಇವರು ವಾರಸ್ದಾರರು ಅಲ್ಲ, ಇವ್ರು ಯಾರು ಗೊತ್ತೇ ಇಲ್ಲ ಅಂತಕ್ಕಂಥದ್ದನ್ನು ರೇಟ್ ಮಾಡ್ತಾಯಿದ್ರೆ ಇದು ಅವ್ರು ಮುಂದಿರಾಗಿರ್ತಕ್ಕಂಥ ಕಾಪಿ. ಈ ಕಾಪಿನ ಮಾನದಂಡ ಇಟ್ಕೊಂಡೇ ಇದು ಅಗ್ರಿಮೆಂಟ್ ಹಾಕ್ಕೊಂಡಿತ್ತು. ಈ 5.5 ಲಕ್ಷಕ್ಕೆ 4 ಎಕರೆ ಜಮೀನು 5.5 ಲಕ್ಷಕ್ಕೆ ಕೊಟ್ಟರೆ ಒಳ್ಳೇದಾಗುತ್ತೆ. ಇವಾಗ ಕೊಡ್ತಾ ಇಲ್ವಲ್ಲ, ಹಾಗಾಗಿನ ಎಲ್ಲರನ್ನೆಲ್ಲ ಆಪಾದನೆ ಮಾಡ್ತಿರ್ತಕ್ಕಂಥದ್ದು ಇದು ಸರಿ ಇಲ್ಲ. ಇದನ್ನು ನೀವು ಎಲ್ಲ ಮಾಧ್ಯಮದವರು ಇದನ್ನು ಪರಿಶೀಲಿಸಬೇಕು. ಡಾಕ್ಯುಮೆಂಟ್ಸ್ ಅಂತ ಇದನ್ನು ಡಾಕ್ಯುಮೆಂಟ್ ಸರ್, ಆಸ್ತಿ ಹೆಂಗೆ ಬರುತ್ತೆ ಅವರಿಗೆ? ಅವರು ಅಪ್ಪ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಇದ್ದಿತ್ತು, ಮಗನ ಈಗಿರೋದು ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲೇ ಇದ್ದಾರೆ. ಇವಾಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇರೋ 4 ಎಕರೆ ಜಮೀನು ಯಾರು ದಾನ ಕೊಡ್ತಾರೆ? ಇದು ದಾನ ಕೊಟ್ಟಿರೋದೇನಿದೆ ತಾವು ಯಾರು ಶಂಕರ ಅವ್ರು ಸಂಬಂಧಪಟ್ಟದ ಅಷ್ಟು ಬಿಟ್ಟು ನಮಗೆ ಇದು ಆಸ್ತಿ ಬಗ್ಗೆ ಸಂಬಂಧವೇ ಇಲ್ಲ. ಒಂದೇ ಹೇಳ್ತಾರೆ ಇವರು ವಾತಾವರಣ ಅದೇ ಆಗ್ತದೆ, ಅವ್ರ ವಾತಾವರಣ ಅದೇ ಆಗ್ತದೆ, ಅದನ್ನು ಮಿಸ್ಯೂಸ್ ಮಾಡ್ಕೊಳ್ತಾರೆ. ಇತ್ತೀಚೆಗೆ ಪಾವಗಡ ತಾಲೂಕಿನ ಗೌಡೇಟಿ ಗ್ರಾಮದ ಬಿಜೆಪಿ ಮುಖಂಡ ಪ್ರಭಾಕರ್ ಎನ್ನುವರು ತಹಶೀಲ್ದಾರ್ ಮತ್ತು ಕಂದಾಯ ಇಲಾಖೆ ಅಧಿಕಾರಿಗಳ ವಿರುದ್ಧ ಆರೋಪ ಮಾಡಿದ್ದರು. ಈ ಒಂದು ಆರೋಪಕ್ಕೆ ಪಾವಗಡ ತಾಲೂಕಿನ ದಲಿತ ಮುಖಂಡ ಕೃಷ್ಣಮೂರ್ತಿ ತಿರುಗೇಟು ನೀಡಿದ್ದಾರೆ. ಬ್ಯಾಡನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಪಿ ವಡ್ಡರಡ್ಡಿ ಗ್ರಾಮಸ್ಥರು ನೀರಿಗಾಗಿ ಗ್ರಾಮ ಪಂಚಾಯಿತಿಗೆ ಮುತ್ತಿಗೆಯಾಗಿ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಬ್ಯಾಡನೂರು ವಡ್ಡರಟ್ಟಿ ಗ್ರಾಮ ಪಂಚಾಯಿತಿ ವಡ್ಡರಟ್ಟಿ ಗ್ರಾಮಕ್ಕೆ ಸಂಬಂಧಿಸಿದಂತೆ ಸುಮಾರು 1 ವಾರಗಳ ಕಾಲ ಕುಡಿಯುವ ನೀರಿಲ್ಲದೆ ಮತ್ತೆ ಜಾನುವಾರುಗಳಿಗೆ ಕುಡಿಯುವ ನೀರಿಲ್ಲದೆ ಮನೆಯಲ್ಲೂ ನೀರಿನ ಪರಿಸ್ಥಿತಿ ತುಂಬ ಹದಗೆಟ್ಟಿರುವುದರಿಂದ ನಾವು ಬ್ಯಾಡನೂರು ಗ್ರಾಮ ಪಂಚಾಯತಿ ಕಾರ್ಯಾಲಯದ ಮುಂದೆ ಈ ದಿನ ನಾವು ಉಪವಾಸ ಸತ್ಯಾಗ್ರಹವನ್ನು ಇಂದಿನಿಂದ ಮಾಡೋದಕ್ಕೆ ನಾವು ಎಲ್ಲ ಅಧಿಕಾರಿಗಳು ಮತ್ತು ಮೇಲಾಧಿಕಾರಿಗಳು ತಿಳಿಸಿದ್ದರು. ಇವರು ನಮ್ಮನ್ನು ಯಾವುದೇ ಕಾರಣದಿಂದ ಇವರು ನಮ್ಮನ್ನು ಮಾತಾಡ್ತಾ ಇಲ್ಲ. PDO ಆಗಿರ್ಬೋದು, ಪಂಚಾಯತಿಯವರು ಆಗಿರ್ಬೋದು, ಗ್ರಾಮ ಪಂಚಾಯತಿ ಪ್ರತಿನಿಧಿಗಳಾಗಿರ್ಬೋದು, ಯಾರು ನಮ್ಮನ್ನು ಸ್ಪಂದನೆ ಮಾಡ್ತಾ ಇಲ್ಲ. ವಡ್ಡರಟ್ಟಿ ಗ್ರಾಮದಲ್ಲಿ ಈ ಥರ ಅನ್ಯಾಯ ಆಗ್ತಾ ಇರೋದು ನಾವು ಖಂಡಿಸ್ತಾ ಇದ್ದೇವೆ. ನಮಗೆ ಕುಡಿಯುವುದಕ್ಕೆ ನೀರು ಬೇಕು, ತಕ್ಷಣದಲ್ಲಿ ಹುಟ್ಟುವ ಮಗು ಸಮೇತ ನೀರಿಲ್ಲದಿರುವುದರಿಂದ ನಾವು ಗ್ರಾಮ ಪಂಚಾಯತರು ಬೇಗನೆ ಶೀಘ್ರದಲ್ಲಿ ನೀರಿನ ವ್ಯವಸ್ಥೆ ಮಾಡಿಕೊಡ್ಬೇಕಂತ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ. ಸ್ಥಳದಲ್ಲಿದ್ದ PDO ರಂಗಸ್ವಾಮಿ ಸಮಸ್ಯೆಯನ್ನು ಬಗೆಹರಿಸಿ ಕೊಡುವುದಾಗಿ ಭರವಸೆಯನ್ನು ನೀಡಿದ್ದಾರೆ ಎನ್ನಲಾಗಿದೆ. ನಿದ್ದೆ ಮಂಪರಿನಲ್ಲಿ ರಾಜವಂತಿ ಗ್ರಾಮದ ಗ್ರಾಮ ಪಂಚಾಯಿತಿ ಪಕ್ಕದ ಅರಳಿಕಟ್ಟೆಗೆ ಗುದ್ದಿದ ಘಟನೆ ಗುರುವಾರ ತಡರಾತ್ರಿ ಜರುಗಿದೆ. ಬಳ್ಳಾರಿಯಿಂದ ಹಿಂದೂಪುರಕ್ಕೆ ಕಬ್ಬಿಣವನ್ನು ತುಂಬಿಕೊಂಡು ಹೋಗುತ್ತಿದ್ದ ಈ ಒಂದು ಲಾರಿಯ ಡ್ರೈವರ್ನ ಅಚಾನಕ್ಕಾಗಿ ಈ ಒಂದು ಅಪಘಾತ ಉಂಟಾಗಿದ್ದು ಸದ್ಯ ಯಾವುದೇ ರೀತಿಯಾದಂಥ ಅನಾಹುತ ಸಂಭವಿಸಿಲ್ಲ. ಶುಕ್ರವಾರ ಬೆಳಗ್ಗೆ ಪೊಲೀಸರು ಸ್ಥಳಕ್ಕಾಗಮಿಸಿ ಮಾಹಿತಿಯನ್ನು ಪಡೆದುಕೊಂಡು ಪಾವಗಡ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ. ಪಾವಗಡ ಪೊಲೀಸ್ ಠಾಣೆ ವತಿಯಿಂದ ಪಾವಗಡ ಪಟ್ಟಣದಲ್ಲಿ ಚಿನ್ನ ಬೆಳ್ಳಿ ವ್ಯಾಪಾರಿಗಳಿಗೆ ಸೂಕ್ತ ಮಾರ್ಗದರ್ಶನ ನೀಡುವ ಸಭೆಯನ್ನು ಗುರುವಾರ ಹಮ್ಮಿಕೊಳ್ಳಲಾಗಿತ್ತು. ಸಭೆಯಲ್ಲಿ ಪಾವಗಡ ಪೊಲೀಸ್ ಠಾಣಾ CPI ಸುರೇಶ್ ಮಾತನಾಡಿ, ಚಿನ್ನ ಬೆಳ್ಳಿ ಅಂಗಡಿಗಳು ಕಡ್ಡಾಯವಾಗಿ CCTVಯನ್ನು ಅಳವಡಿಸಿಕೊಳ್ಳಬೇಕು ಮತ್ತು ಸೆಕ್ಯೂರಿಟಿ ಗಾರ್ಡನ್ನು ನೇಮಿಸಿಕೊಳ್ಳಬೇಕು ಮತ್ತು ಬಂಗಾರ ಕೊಂಡುಕೊಳ್ಳುವಾಗ ಕೆಲ ನಿಯಮಗಳನ್ನು ಪಾಲಿಸಬೇಕೆಂದು ಖಡಕ್ಕಾಗಿ ಎಚ್ಚರಿಕೆಯನ್ನು ನೀಡಿದ್ದಾರೆ. ಇನ್ನು ಈ ಒಂದು ಸಭೆಯಲ್ಲಿ ಸೂಕ್ತ ಮಾರ್ಗದರ್ಶನ ನೀಡಿದ ಪಾವಗಡ ಪೊಲೀಸ್ ಠಾಣಾ CPI ಸುರೇಶ್ ಮತ್ತು ಸಬ್ ಇನ್ಸ್ಪೆಕ್ಟರ್ಗಳಾದ ಸುನಿಲ್, ಶಿವಪ್ಪ, ಮುತ್ತುರಾಜ್, ಮಹಮ್ಮದ್ ಮತ್ತು ಪೊಲೀಸ್ ಪೇದೆಗಳಾದ ಪ್ರವೀಣ್, ಜಗದೀಶ್, ಜೀವನ್, ನವೀನ್, ದೀಪಕ್ ಮತ್ತು ಚಿನ್ನ ಬೆಳ್ಳಿ ಅಂಗಡಿಯ ಮಾಲೀಕರುಗಳು ಹಾಜರಿದ್ದರು. KSRTC ಬಸ್ನ ಗೇರ್ ಜಾಮ್ ಆಗಿ ಬಸ್ಸು ಓಡಿಸಲು ಸಾಧ್ಯವಾಗದೆ ಬಸ್ನ ಚಾಲಕ ಹರಸಾಹಸ ಪಟ್ಟ ದೃಶ್ಯ ಕಂಡುಬಂದಿತು. ಪಾವಗಡದ ಹೊಸ ಬಸ್ ನಿಲ್ದಾಣದಿಂದ ವೈನರ್ಸ್ಕೋಟೆಗೆ
ಸಂಚರಿಸುವಾಗ ಮುಖ್ಯ ರಸ್ತೆಯಲ್ಲಿ ಬಳ್ಳಾರಿ ಮುಖ್ಯ ರಸ್ತೆಯ ಅಪ್ನಲ್ಲಿ ಒಂದು ಅವಘಡ ಜರುಗಿದ್ದು ಸದ್ಯ ಯಾರಿಗೂ ಯಾವುದೇ ರೀತಿಯಾದಂತಹ ಅಪಾಯ ಆಗಿಲ್ಲ. ಕೆಲಕಾಲ ಸಂಚಾರಕ್ಕೆ ವ್ಯತ್ಯಯ ಉಂಟಾಗಿತ್ತು. ನಂತರ ಬಸ್ನ ನಿರ್ವಾಹಕ ಮತ್ತು ಚಾಲಕರು ಪ್ರಯಾಣಿಕರನ್ನು ಕೆಳಗಡೆ ಇಳಿಸಿ ಖಾಲಿ ಬಸ್ಸನ್ನು ಡಿಪೋವರೆಗೂ ಓಡಿಸಿಕೊಂಡು ಹೋಗಲಾಗಿದೆ. ಪಾವಗಡ ತಾಲೂಕಿನ ತಾಜಾ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಪಾವಗಡ ಪವರ್ ನ್ಯೂಸ್ ಎಂದು ಟೈಪ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ದಾರಿ ನಡಿ ಪ್ರೋತ್ಸಾಹಿಸಿ, ಬೆಂಬಲಿಸಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾನು ನಿಮ್ಮ ಸತ್ಯ ಲೋಕೇಶ್, ಸಂಪಾದಕರು ಪಾವಗಡ ಪವರ್ ನ್ಯೂಸ್.